ತುಂಬ ಜನ ಬಂದು ಸರ್ ಸಿಂಗಲ್ ಕಿಡ್ನಿ ಇದೆ, ಇದಕ್ಕೆ ಏನು ಮಾಡಬೇಕು, ಇದಕ್ಕೆ ಏನೇನು ಮೆಡಿಕೇಷನ್ಸ್ ತೊಗೋಬೇಕು, ಮತ್ತು ಯಾವ ಥರ ಟೆಸ್ಟ್ಗಳು ಮಾಡಿಸ್ಬೇಕು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಬೋದಾ ಬೇಡವಾ ಅಂತ ಒಂದು, ಮತ್ತು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ, ಮತ್ತು ಈ ಡಯಟು, ಇದು ತುಂಬ ಕ್ವಶನ್ಸ್ ನನ್ನ ಹತ್ರ ಕೇಳ್ತಾರೆ ಸರ್. ಇದಕ್ಕೆ ಇವತ್ತು ನಿಮಗೆ ಆನ್ಸರ್ ಸಿಗಲಿದೆ. ಮತ್ತು ಈ ಸಿಂಗಲ್ ಕಿಡ್ನಿ ಅಂತ ಇರುವಂಥ ಪೇಷಂಟ್ಸು ನಾನಾ ರೀತಿಯಿಂದ ಬಂದಿರುತ್ತೆ. ಒಂದೇನು ಅಂತಂದರೆ, ತಾಯಿ ಹೊಟ್ಟೆ ಒಳಗಡೆ ಇರಬೇಕಾದ್ರೇ ಒಂದೇ ಕಿಡ್ನಿ ಹುಟ್ಟಿರುತ್ತೆ, ಅಂಥವ್ರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಮತ್ತು ಎರಡನೇದು, ಈ ಕಿಡ್ನಿ 2 ಕಿಡ್ನಿನೂ ಮೆಡಿಕಲ್ ಕಂಡೀಷನ್ಸಿಂದ ಹಾಳಾಗಿ, ಅಂದರೆ ಡಯಾಬಿಟೀಸಿಂದ ಇದು ಮತ್ತು ಜೆನೆಟಿಕ್ ಡಿಸೀಸಸ್ ಇದೆ, ಮತ್ತು ಹೈಪರ್ಟೆನ್ಸಿವಿಂದ ನೆಗ್ಲೆಕ್ಟ್ ಮಾಡಿ ಕಿಡ್ನಿ ಕಳ್ಕೊಂಡಿರೋರು ಅಂಥವರು ಮತ್ತು ಕಿಡ್ನಿ ಹಾಕ್ಸ್ಕೊಂಡಿರ್ತಾರೆ, ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಮತ್ತು ಇನ್ನೊಂದೇನು ಅಂತಂತಂದರೆ, ನಮ್ಮ ಯೂರಾಲಜಿಕಲ್ ಕಂಡೀಷನ್ಸು ನಾನಾ ರೀತಿ ಇದೆ. ಕಿಡ್ನಿ ಕ್ಯಾನ್ಸರ್ ಆಗಿರ್ಬೋದು, ಮತ್ತು ಯುರೆಟ್ರಿಕ್ ಕ್ಯಾಲ್ಕಸ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಮತ್ತು ಕಿಡ್ನಿ ಇನ್ಫೆಕ್ಷನ್ ಆಗಿರ್ಬೋದು. ಇದು ಯಾವುದೇ ರೀತಿಯಿಂದ ಕಿಡ್ನಿ ತೆಗೆಸ್ಕೊಂಡಿರೋರಿಗೆ ಒಂದೇ ಕಿಡ್ನಿ ಫಂಕ್ಷನ್ ಆಗ್ತಿರುತ್ತೆ. ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಸೆಂಟರ್ ಆಫ್ ಯೂರಾಲಜಿ ಸೊನೈರಾ ಹಾಸ್ಪಿಟಲ್ ಕಡೆಯಿಂದ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಎಸ್, ಅದೇ ನಾನು ಹೇಳ್ದಂಗೆ ಸಿಂಗಲ್ ಕಿಡ್ನಿ ಇದ್ದಾಗ ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ಇವತ್ತು ಲೈವಲ್ಲೇ ತೋರಿಸ್ತೀವಿ. ಇವಾಗ ಈ ಸಿಂಗಲ್ ಕಿಡ್ನಿಯಿಂದ ನಾನು ಹೆಂಗೆ ಜೀವನ ಮಾಡೋದು ಅಂದ್ಬಿಟ್ಟು ತುಂಬ ಪ್ಯಾನಿಕಲ್ಲಿದ್ದಾರೆ, ಮತ್ತು ತುಂಬ ಅವ್ರ ಫ್ಯಾಮಿಲಿ ಕಡೆಯವರು ಕೂಡ ತುಂಬ ಟೆನ್ಷನ್ ತೊಗೊಂಡಿದ್ದಾರೆ. ಅದಕ್ಕೆ ಇವತ್ತು ಅವ್ರದ್ದು ಏನೇನು ಕ್ವಶನ್ಸ್ ಇದೆಯೋ ಇವತ್ತೆಲ್ಲ ಕ್ಲಾರಿಫೈ ಮಾಡ್ತೀವಿ. ಈ ಯಾರು ಸಿಂಗಲ್ ಕಿಡ್ನಿ ಇರೋದಿದ್ದಾರೋ ಅವ್ರಿಗೆಲ್ಲನೂ ಇದು ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸರ್, ಏನು ಸಿಂಗಲ್ ಕಿಡ್ನಿ ಇದೆಯಲ್ಲ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸರ್. ಯಾಕೆ ಅಂತಂದರೆ, ಹುಟ್ಟಿದಾಗಿಂದನೂ ಒಬ್ಬೊಬ್ಬರಿಗೆ ಸಿಂಗಲ್ ಕಿಡ್ನಿನೇ ಇರುತ್ತೆ, ಮತ್ತು ಎಷ್ಟೊಂದು ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಆಗಿ ಕಿಡ್ನಿ ಹಾಕ್ಸ್ಕೊಂಡಿರ್ತಾರೆ. ಇವ್ರು ಏನು ಅಂತಂತಂದರೆ, ನಿಮಗೆ ಒಂದು ಕಿಡ್ನಿ ಆಲ್ರೆಡಿ ನಾನೇ ತೆಗೆದಿದ್ದೀನಿ, ಆಯಿತಾ. ಇನ್ನೊಂದು ಕಿಡ್ನಿ ಏನಾಗುತ್ತೆ, ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ನಿಮ್ಗೆ ಇದು ದೊಡ್ಡದಾಗುತ್ತೆ, ಅರ್ಥ ಆಯ್ತಾ. ಇದು ದೊಡ್ಡದಾದಾಗ ಏನಾಗುತ್ತೆ, ಅದ್ರದ್ದು 70-80% ಆಫ್ ಬಾಡಿ ಫಂಕ್ಷನ್ ಏನಿದೆಯೋ ಕಿಡ್ನಿದು, ಇದು ಟೇಕ್ ಓವರ್ ಮಾಡುತ್ತೆ, ನಿಮಗೆ ತೊಂದರೆ ಏನಾಗಲ್ಲ. ಮತ್ತು ಈ ಕಿಡ್ನಿದು ಏನೋ ಹೋಗಿರುತ್ತಲ್ಲ, ಈ ಕಿಡ್ನಿ ಕಾಂಪನ್ಸೇಟ್ ಮಾಡೋಕ್ಕೆ ಹೈಪೋಟ್ರೋಪಿ ಅಂತ ಹೇಳ್ತೀವಿ. ಆ ಕಿಡ್ನಿ ದೊಡ್ಡದಾಗುತ್ತೆ. ಕಿಡ್ನಿ ದೊಡ್ಡದಾದ್ಮೇಲೆ ಆ ಫಿಲ್ಟ್ರೇಷನ್ ಏನಿದೆಯೋ ನಿಮಗೆ 25-30 ವರ್ಷದವರೆಗೂ ನಿಮ್ಗೆ ಆ ಕಿಡ್ನಿ ಫಂಕ್ಷನ್ ಆಗುತ್ತೆ, ನಿಮ್ಗೆ ಏನೂ ತೊಂದರೆ ಆಗಲ್ಲ ಸರ್. ಅದನ್ನೇನಪ್ಪ ಇವಾಗ ನೀನು ಹೇಳ್ತಾ ಇದೆಯಾ, ನಿಂಗೆ ಸಮಸ್ಯೆ ಇದೆ ಅಂದ್ಬಿಟ್ಟು ಆಯ್ತು, ಇನ್ನೊಂದು ಕಿಡ್ನಿಯಿಂದ ನೀವು ಲೈಫ್ ಲಾಂಗು ಆರಾಮಾಗಿರ್ಬೋದು, ಏನೂ ಟೆನ್ಷನ್ ಇಲ್ಲ, ಓಕೆನಾ. ಇದು ಇರೋದ್ರಿಂದ ನಿಮ್ಗೆ ಏನು ಅಂತಂತಂದರೆ, ಆ ಕಿಡ್ನಿ ಏನು ತೆಗೆದಿದ್ದೀವೋ ಅದು ರೈಟ್ ಸೈಡ್ ಕಿಡ್ನಿ ದಪ್ಪ ಆಗುತ್ತೆ, ಅಂದರೆ ಹೈಪೋಟ್ರೋಪಿ ಅಂತ ಆಗುತ್ತೆ. ಆ ಬಾಡಿನಲ್ಲಿರೋ ಎಲ್ಲ ಕಿಡ್ನಿ ಫಂಕ್ಷನನ್ನು ಅದನ್ನು ತೊಗೊಂಡು 25-30 ವರ್ಷದವರೆಗೂ ನಿಮ್ಮ ಕೆಲಸ ಈಸಿ ಆಗುತ್ತೆ, ತೊಂದರೆ ಏನಿಲ್ಲ, ಅರ್ಥ ಆಯ್ತಾ. ಬಟ್ ನಿಮ್ಗೆ ಇನ್ನೇನಾದ್ರು ತೊಂದರೆ ಇದೆ ಕೇಳಿ, ನಾವು ಹೇಳ್ತೀವಿ ಅಷ್ಟೇ, ಆಯಿತಾ. ಬಟ್ ಏನು ತೊಂದರೆ ಆಗಲ್ಲ, ಅದಂತೂ ಇದೆ. ಅದು ಏನಂದರೆ ಸರ್, ನಾವು ಏನೋ ಟೆಸ್ಟ್ ಮಾಡಬೇಕಾ ರೆಗ್ಯುಲರ್ ಆಗಿ ಅಂತ ನಮ್ಗೆ ಡೌಟ್ ಇದೆ. ಹೌದಪ್ಪ, ಇವಾಗ ನೀವು ಟೆಸ್ಟ್ ಅಂತ ಮಾಡ್ತೀವಿ. ಇವಾಗ ಜಸ್ಟ್ ಸಿಂಪಲ್ ಆಗಿ ಒಂದು ಬ್ಲಡ್ ಟೆಸ್ಟ್ ಒಂದು, ಮತ್ತು ಯೂರಿನ್ ಟೆಸ್ಟು. ಬ್ಲಡ್ ಟೆಸ್ಟ್ ಏನಕ್ಕೆ ಮಾಡ್ತೀವಿ, ಏನಾದರೂ ಇದು ಕ್ರಿಯಾಟಿನಿನ್ ಏನಾದರೂ ಜಾಸ್ತಿ ಆಗಿದೆ ಅಂತ ನೋಡೋಕ್ಕೆ. ಮತ್ತು ಯೂರಿನ್ ಟೆಸ್ಟ್ ಮಾಡೋದ್ರಿಂದ ಏನಾದರೂ ಪ್ರೋಟೀನ್ಸ್ ಲೀಕ್ ಆಗ್ತಿದೆಯಾ, ಮತ್ತು ಏನಾದರೂ EGFR ಮತ್ತು ಈ ಗ್ರಮ್ಯುಲರ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ, ಅದೊಂದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅದೊಂದು ಟೆಸ್ಟ್ ಮಾಡಬೇಕಾಗುತ್ತೆ. ನಮಗೆ ಬೇರೆ ಯಾವುದಾದ್ರೂ ಮೆಡಿಸಿನ್ಸು ಕ್ಲಿನಿಕಲ್ಲಿ ತೊಗೋಬೋದಾ, ನಾವು ಮೆಡಿಕಲ್ ಬರೋದು ತಲೆನೋವು ಬಂದರೆ ತೊಗೋತಿದ್ವಿ, ಆ ಥರ ತೊಗೋಬೋದಾ ಮೆಡಿಕೇಷನ್ಸ್ ಯಾವುದಾದ್ರೂ? ಡೆಫಿನೆಟಾಗಪ್ಪ, ಈ ಸಿಂಗಲ್ ಕಿಡ್ನಿ ಇರೋದ್ರಿಂದ ನೀವು ಯಾವ ಮೆಡಿಕೇಷನ್ಸು ವಿತೌಟ್ ಪ್ರಿಸ್ಕ್ರಿಪ್ಷನ್ನು ನೀವು ತೊಗೊಳಂಗೇ ಇಲ್ಲ, ಅರ್ಥ ಆಯ್ತಾ. ನೀವು ಯಾವುದಾದ್ರು ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ಈ ಏನಂತೀವಿ, ಈ ನೆಫ್ರೋಟಾಕ್ಸಿಕ್ ಡ್ರಗ್ಸ್ ಅಂತ ಹೇಳ್ತೀವಿ, ಏನು ಈ ಪೇಯ್ನ್ ಕಿಲ್ಲರ್ಸು ಮತ್ತು ಈ ಸರ್ಟೈನ್ ಆಂಟಿಬಯೋಟಿಕ್ಸ್ ಎಲ್ಲ ಇದ್ದಾವೆ. ಏನು ಅಂತಂದರೆ, ವಿತೌಟ್ ಪ್ರಿಸ್ಕ್ರಿಪ್ಷನ್ನು ನೀವು ಯಾವ ಟ್ಯಾಬ್ಲೆಟನ್ನು ನೀವು ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ, ತೊಗೊಳ್ಳೂಬಾರ್ದು. ಮತ್ತು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ, ಈವನ್ ಡೆಂಟಿಸ್ಟ್ ಹತ್ರ ಹೋದ್ರೂ ಕೂಡ ನೀವು ಪ್ರಿಸ್ಕ್ರಿಪ್ಷನ್ ಬರೆಯೋಕ್ಕಿಂತ ಮುಂಚೆ ನೀವು ಅವ್ರಿಗೆ ಹೇಳಬೇಕು, ನನ್ನ ಹತ್ರ ಒಂದೇ ಕಿಡ್ನಿ ಇರೋದು, ಅರ್ಥ ಆಯ್ತಾ. ಅದಕ್ಕೆ ತಕ್ಕಂಗೆ ನೀವು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಬೇಕು ಅಂತ ಅವ್ರಿಗೆ ಹೇಳಲೇಬೇಕು. ಮತ್ತು ಇದರಲ್ಲಿ ಲಿಸ್ಟ್ ಏನು ಅಂತಂದರೆ, ಮೇಯ್ನು ಪೇಯ್ನ್ ಕಿಲ್ಲರ್ಸು. ಸುಮ್ಮನೆ ಹೋಗೋದು, ಇವಾಗ ನಮ್ಮ ಅಜ್ಜಿ ಆಗಲಿ ತಾತ ಆಗಲಿ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗೋದು, ಇಂಜೆಕ್ಷನ್ ತೊಗೊಳ್ಳೋದು, ಮತ್ತು ಇದು ಸುಮ್ಮನೆ ಏನೋ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಮತ್ತು ಈ ಆಯುರ್ವೇದಿಕ್ ಜೊತೆ ಏನೋ ತೊಗೊಳ್ಳೋದು. ಸಿಂಗಲ್ ಕಿಡ್ನಿದಾಗ ಹೇಳ್ತಾ ಇದ್ರಿ, ಈ ಥರದ ಟ್ಯಾಬ್ಲೆಟು ನೀವು ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಏನೂ ತೊಗೊಳಂಗಿಲ್ಲ, ಮತ್ತು ಏನೂ ಮಾಡೋಂಗೂ ಇಲ್ಲ, ಅರ್ಥ ಆಯ್ತಾ. ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು, ಸಿಂಗಲ್ ಕಿಡ್ನಿ ಇರೋರು, ದಯವಿಟ್ಟು ಹೇಳ್ತೀನಿ, ಓಕೆನಾ. ಇವರೆಲ್ಲ ಹೇಳ್ತಿದ್ರು ಒಂದೇ ಕಿಡ್ನಿ ಇದೆಯಲ್ಲ, ನಮ್ಮೂರ ಹತ್ರ ನಾಟಿ ವೈದ್ಯರು ಇದ್ದಾರೆ, ಅವ್ರು ಇನ್ನೂ ಮೆಡಿಸಿನ್ಸ್ ಕೊಡ್ತಾರೆ, ಅದು ನೋಡ್ರೆ ಕಿಡ್ನಿ ಒಂದು 20 ವರ್ಷ 30 ವರ್ಷ ಜಾಸ್ತಿ ಬರುತ್ತೆ. ದಯವಿಟ್ಟು ಇದಕ್ಕೆಲ್ಲ ನೀವು ಹೋಗಲೇಬೇಡಿ. ಈ ನಾಟಿ ವೈದ್ಯ ಅಂತ ನೀವು ಕಿಡ್ನಿ ಹೋಗಿದೆ ನಾಟಿ ವೈದ್ಯ ತೊಗೊತೀವಿ ಅಂತಂದರೆ, ಅದರಲ್ಲಿರೋದು ಕಂಟೆಂಟ್ಸು ಏನೇನಿರುತ್ತೋ ಅಂತ ಭಗವಾನ್ಗೆ ಗೊತ್ತು, ಅರ್ಥ ಆಯ್ತಾ. ಅದಕ್ಕೆ ಹೇಳೋದು, ಅದ್ರ ಹತ್ರದ್ದು ಏನಾದರೂ ತೊಗೊಂಡ್ರೆ, ಮತ್ತು ಸಿಂಗಲ್ ಕಿಡ್ನಿ ಬೇರೆ ಇದೆ, ಆ ಥರದ್ದು ಏನಾದರೂ ಟಾಕ್ಸಿನ್ಸ್ ಹೋಗಿ ಕಿಡ್ನಿ ಮತ್ತು ಲಿವರಲ್ಲಿ ಡೆಪಾಸಿಟ್ ಆಯಿತು ಅಂತಂದರೆ ನೀವು ಗ್ಯಾರಂಟಿ ಮತ್ತು ಡಯಾಲಿಸಿಸ್ಗೆ ಹೋಗೋದು ಕನ್ಫರ್ಮ್, ಆಯಿತಾ. ಈ ಥರದ ಮಿಸ್ಟೇಕ್ ನೀವು ಲೈಫಲ್ಲಿ ಮಾಡೋಂಗಿಲ್ಲ, ಮಾಡಲು ಕುಡ್ದು ಈಗಲೇ ಹೊಡಿತೀವಿ, ಊಟ ಸರ್ ಮಾಡಲ್ಲ ಸರ್, ಸರಿನಾ. ಸೊ ಮತ್ತು ನಾವು ದಿನ ಊಟ ಮಾಡ್ತೀವಿ, ಅದರಲ್ಲಿ ಪಥ್ಯ ಮಾಡಬೇಕಾ, ಆಚೆ ತಿನ್ನೋದು ಮನೇಲಿ ತಿನ್ನೋದು ಸ್ವಲ್ಪ ಏನೋ ಪಥ್ಯ ಇದೆ? ಹೌದಪ್ಪ, ಇದು ಒಳ್ಳೆ ಕ್ವಶನ್ ಇದೆ ಆ್ಯಕ್ಚುಲಿ. ಡಯಟ್ ತುಂಬ ಜನ ಕೇಳ್ತಾ ಇರ್ತಾರೆ ನನಗೆ, ಸಿಂಗಲ್ ಫಂಕ್ಷನಿಂಗ್ ಕಿಡ್ನಿ ಇರೋರು. ಹೌದಪ್ಪ, ಡಯಟ್ ನೀವು ಮೈಂಟೈನ್ ಮಾಡಲೇಬೇಕು. ಏನಕ್ಕೆ ಅಂತಂದರೆ, ಮೇಯ್ನ್ ಡಯಟ್ ಅಂದರೆ ಏನು ತುಂಬ ವರ್ಷಾಗಿ ಡಯಟ್ ಏನು ಬೇಕಾಗಿಲ್ಲ. ಒಂದು ಸಿಂಪಲಾಗಿ ಮನೇಲಿ ಮಾಡೋಂಥದ್ದು ಸಾಲ್ಟ್ ಇಂಟೇಕ್ನ ಕಮ್ಮಿ ಮಾಡಿ, ಮತ್ತು ಪ್ರೋಟೀನ್ಸು
ಈ ಪ್ರೋಟೀನ್ಸ್ನ ನೀವು ಈ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ನಾನ್ ವೆಜ್ ಸರ್. ಅರ್ಥ ಆಯ್ತಾ? ನಾನ್ ವೆಜ್ಜು ಸಿಂಗಲ್ ಕಿಡ್ನಿ ನಾರ್ಮಲ್ ನಾನ್ ವೆಜ್ಜು ತಿನ್ಬೋದು. ಅದೇ ದಿನಕ್ಕೆ ಇವಾಗ ನೀವು ಎಷ್ಟು ವೆಯ್ಟ್ ಒಂದು 60 kg ಇದ್ರೆ ಅಂತ ತಿಳ್ಕೊಳ್ಳಿ, 60 ಗ್ರಾಮ್ ಪ್ರೋಟೀನ್ಸ್ ತಿನ್ಬೋದು. ಅರ್ಥ ಆಯ್ತಾ? ಇದನ್ನು ನೀವು ಡಯಟಲ್ಲಿ ಮೈಂಟೈನ್ ಮಾಡೋದ್ರಿಂದ, ಮತ್ತು ಫ್ರೂಟ್ಸು, ಮತ್ತು ಈ ನೀರು ಮೈನು ಹೈಡ್ರೇಷನ್ ಆಗಬೇಕು. ಅರ್ಥ ಆಯ್ತಾ? ಮತ್ತು ಸಾಲ್ಟ್ ಇಂಟೇಕು, ಮತ್ತು ಪ್ರೋಟೀನ್ ಬ್ಯಾಲೆನ್ಸು. ಆಯಿತಾ? ಹೈ ಪ್ರೋಟೀನ್ ತಿನ್ನಬಾರ್ದು, ತಿನ್ನಲೇಬಾರ್ದು. ಆಯಿತಾ? ಬಟ್ ಪ್ರೋಟೀನ್ಸ್ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇರೋಷ್ಟು ಮಾತ್ರ ತೊಗೊಳ್ಳಿ. ಅರ್ಥ ಆಯ್ತಾ? ಇವಾಗ 60 ಗ್ರಾಮು 60 kg ಇದ್ದವ್ರಿಗೆ ಆಗುತ್ತೆ. ತಿನ್ಬೋದು ಸರ್. ಹೌದೌದು, ಡೆಫಿನೆಟಾಗಿ ಸರ್. ವಾರಕ್ಕೆ 2 ಸರಿ 3 ಸರಿ ನೀವು ನಾನ್ ವೆಜ್ ತಿನ್ಲೂಬೋದು ಸಿಂಗಲ್ ಕಿಡ್ನಿ ಇರೋದಕ್ಕೆ. ಅದರಿಂದ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಇನ್ ಕೇಸು ಇದ್ರ ಜೊತೆಗೆ ಏನಾದರೂ ನಿಮಗೆ BP ಶುಗರ್ ಇತ್ತು ಅಂತಂತಂದರೆ ಅವಾಗ ನೀವು ಡಯಟು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ರೆಗ್ಯುಲರಾಗಿ ಏನು ಡಯಟ್ ತೊಗೊತಾ ಇದ್ರೋ, ಇದಕ್ಕೆ ಆನ್ಸರ್ ಇರೋದು ಒಂದೇ ಒಂದು: ರೆಗ್ಯುಲರಾಗಿ ನೀವು ಏನು ಡಯಟ್ ತೊಗೊತಾ ಇದ್ರೋ ಅದನ್ನು ನೀವು ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಬಟ್ ಮೇಯ್ನ್ ಇಂಪಾರ್ಟೆಂಟ್ ಇರೋದು ಸಾಲ್ಟ್ ಇಂಟೇಕ್ನ ಲೋ ಮಾಡಬೇಕು, ಮತ್ತು ಪ್ರೋಟೀನ್ ಬ್ಯಾಲೆನ್ಸ್ನ ಇದು ಮಾಡಬೇಕು. ಯಾಕಂದರೆ ಪ್ರೋಟೀನ್ ಜಾಸ್ತಿ ಆಯಿತು ಅಂತಂದರೆ ನಿಮ್ಗೆ ಆಲ್ರೆಡಿ 2 ಕಿಡ್ನಿ ಇದ್ದಾಗ ನೀವು ಚೆನ್ನಾಗಿರೋವಾಗ ಏನು ಬೇಕಾದ್ರೂ ತೊಗೊಳ್ಳಿ, ಸ್ಟ್ರೆಸ್ ಕಾಂಪನ್ಸೇಟ್ ಆಗುತ್ತೆ. ಬಟ್ ಸಿಂಗಲ್ ಕಿಡ್ನಿ ಇದ್ದಾಗ ತುಂಬ ಹೈ ಲೆವೆಲ್ ಪ್ರೋಟೀನ್ಸ್ ಆಯಿತು ಅಂತಂದರೆ ಸ್ಟ್ರೆಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆವಾಗ ಪ್ರೋಟೀನ್ಸು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಕಿಡ್ನಿ ಸಮಸ್ಯೆ ಆಗಿ ಡಯಾಲಿಸಿಸ್ಗೆ ರೀಚ್ ಆಗ್ತೀನಿ. ಇದಕ್ಕೆ ಇದನ್ನು ಕುಡಿಬೋದು ಸರ್. ನೀವು ಆರಾಮಾಗಿ ಸರ್, ಇದು ಚಳಿಗಾಲದಲ್ಲಿ 2 ಲೀಟ್ರು, ಬೇಸಿಗೆಗಾಲದಲ್ಲಿ 3 ಲೀಟ್ರ್ವರೆಗೂ ಆರಾಮಾಗಿ ಕುಡಿಬೋದು. ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಸರ್. ಈ ಥರ ಮೇಂಟೈನ್ ಮಾಡ್ಕೊಂಡೋದ್ರೆ ಸಾಕು. ಮತ್ತು ಈ ಪಥ್ಯ ಅನ್ನೋದು ಸಿಂಗಲ್ ಕಿಡ್ನಿಯವ್ರಿಗೆ, BP ಶುಗರ್ ಇಲ್ದಿರೋಂಥವ್ರಿಗೆ ಏನೂ ಬೇಕಾಗಿಲ್ಲ. ನೀವು ರೆಗ್ಯುಲರಾಗಿ ನೀವು ನಾರ್ಮಲ್ ಕೆಲಸ ಏನಿದೆಯೋ ಮಾಡಿಕೊಂಡು ನೀವು ಮಾಡ್ಬೋದು. ಸೊ ಮತ್ತು ನಾವು ಕೆಲಸ ಮಾಡೋದು ಸ್ವಲ್ಪ ಹಾರ್ಡಾಗಿ ಕೆಲಸ ಮಾಡ್ತೀವಿ ಜೀವನದಲ್ಲಿ. ಸ್ವಲ್ಪ ನಮ್ಮದು ಡೈಲಿ ಕೆಲಸ ಹಾರ್ಡಾಗಿದೆ, ಎದ್ದೇಳೋದು, ತೂಕ ಎತ್ತೋದು, ಸ್ವಲ್ಪ ಕೆಲಸ ಹೆಂಗೆ ಮಾಡ್ಬೋದು ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಕೆಲಸ ಸೇಮ್ ನಾರ್ಮಲ್ ಕೆಲಸ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ನಮ್ಮದು, ಎಕ್ಸಸೈಸ್ ಆಗಿರಲಿ, ನಾವು ಜಿಮ್ಗೆಲ್ಲ ಮಾಡ್ಬೋದಾ ಸರ್ ಅದು? ಡೆಫಿನೆಟಾಗಿ ಸರ್. ಸಿಂಗಲ್ ಕಿಡ್ನಿ ಇರೋರು ಫಿಸಿಕಲ್ ಆ್ಯಕ್ಟಿವಿಟಿ ಡೆಫಿನೆಟಾಗಿ ಮಾಡ್ಬೋದು. ನೀವು ರೆಗ್ಯುಲರಾಗಿ ಚಿಕ್ಕ ಮಕ್ಕಳಿಂದ ಏನೇನು ಮಾಡ್ಕೊಂಬಂದಿದ್ದೀರೋ ಅದನ್ನೆಲ್ಲನೂ ಮಾಡ್ಬೋದು. ಫಿಸಿಕಲ್ ಆ್ಯಕ್ಟಿವಿಟಿ, ರನ್ನಿಂಗ್ ಆಗಲಿ, ಸೈಕ್ಲಿಂಗ್ ಆಗಲಿ, ಮತ್ತು ವಾಕಿಂಗ್ ಆಗಲಿ, ಇದನ್ನು ನೀವು ರೆಗ್ಯುಲರಾಗಿ ಏನು ಮಾಡ್ತಿದ್ದೀರೋ ದಯವಿಟ್ಟು ನೀವು ಕಂಟಿನ್ಯೂ ಮಾಡಿ. ಇದರಲ್ಲಿ ನಿಮಗೆ ಒಂದೇ ಒಂದು ಏನಂದರೆ, ನೀವೇನಾದರೂ ಹೈ ಲೆವೆಲ್ ಸ್ಪೋರ್ಟ್ಸು ಅಂದರೆ ತುಂಬ ಫುಟ್ಬಾಲ್ ಆಗಲಿ, ತುಂಬ ಕ್ರಿಕೆಟ್ ಆಡೋದಾಗಲಿ, ಈ ಥರ ಏನಾದರೂ ಸಿಂಗಲ್ ಕಿಡ್ನಿ ಇಟ್ಕೊಂಡು ಆಡಿದ್ರೆ ಆಡೋ ಟೈಮಲ್ಲಿ ನೀವು ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ. ಏನು, ಈ ಕಿಡ್ನಿಗೆ ಪ್ಯಾಡಿಂಗ್ ಅಂತ ಬರುತ್ತೆ. ಆ ಪ್ಯಾಡಿಂಗ್ ಹಾಕ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಏನಕ್ಕೆ ಪ್ಯಾಡಿಂಗ್ ಹಾಕ್ಕೊಬೇಕು? ಕಿಡ್ನಿ ಈ ಫಿಸಿಕಲ್ ಆ್ಯಕ್ಟಿವಿಟಿ ಹೆವಿ ಮಾಡೋದ್ರಿಂದ ಪ್ರಾಬ್ಲಮ್ ಆಗೋಲ್ಲ. ಅದರಿಂದ ಏನಾದರೂ ಟ್ರಾಮಾ ಅಂದರೆ ಏಟಾಯಿತು, ಇಂಜುರಿ ಆಯಿತು ಅಂದರೆ ಮಾತ್ರ ನಿಮ್ಮ ಕಿಡ್ನಿ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ 2 ಸೈಡು ಕಿಡ್ನಿ ಇರುತ್ತೆ. ಆಲ್ರೆಡಿ ಒಂದು ಕಿಡ್ನಿ ಇಲ್ಲ, ಇನ್ನೊಂದು ಕಿಡ್ನಿ ಇರೋ ಕಡೆ ನಿಮ್ಗೆ ಏಟಾಯಿತು ಅಂದರೆ, ನಿಮ್ಮ ಟೈಮ್ ಸರಿ ಇಲ್ಲ ಅಂದರೆ, ಕಿಡ್ನಿ ಹೋಯ್ತು ಅಂದರೆ ಮತ್ತೆ ನೀವು ಡಯಾಲಿಸಿಸ್ಗೆ ಹೋಗ್ತೀರಾ. ಅದಕ್ಕಂತಲೇ ಹೇಳೋದು, ಏನಾದರೂ ಹೈ ಲೆವೆಲ್ ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು ಅಂತಂದರೆ ನೀವು ಮಾಡ್ಬೋದು. ಆಯಿತಾ? ಮತ್ತು ಡೈಲಿ ರುಟೀನ್ ಆ್ಯಕ್ಟಿವಿಟೀಸ್ ಏನಿದೆಯೋ, ನೀವು ಏನೇ ಹಾರ್ಡ್ ವರ್ಕ್ ಇರಲಿ, ನೀವು ಯಾವ ಹಾರ್ಡ್ ವರ್ಕ್ ಬೇಕಾದ್ರೂ ಮಾಡ್ಬೋದು. ಒಂದು ಮೇಸ್ತ್ರಿ ಕೆಲಸ ಆಗಲಿ, ಒಂದು ವೆಲ್ಡಿಂಗ್ ಕೆಲಸ ಆಗಲಿ, ಒಂದು ತೂಕ ಎತ್ತೋದಾಗಲಿ, ಏನು ಬೇಕಾದ್ರೂ ಮಾಡ್ಬೋದು. ಅದರಿಂದ ನಿಮ್ಗೆ ಏನೂ ಸಮಸ್ಯೆ ಇಲ್ಲ. ಮತ್ತು ಅದ್ರ ಜೊತೆಗೆ ಏನೇನು ಡೈಲಿ ಏನೇನು ನೀರು ಕುಡಿತೀರಾ, ಏನೇನು ಬ್ಯಾಲೆನ್ಸ್ ಡಯಟ್ ಇದೆಯೋ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ನೀವು ಯಾವುದೇ ರೀತಿಯಾಗಿ ಫಿಸಿಕಲ್ ಆ್ಯಕ್ಟಿವಿಟಿನ ಕಮ್ಮಿ ಮಾಡೋ ಅವಶ್ಯಕತೆಯೇ ಇಲ್ಲ. ನೀವು ಏನು ರೆಗ್ಯುಲರಾಗಿ ಮಾಡ್ತೀರೋ ಅದನ್ನು ಮಾಡ್ಕೊಳ್ಳಿ ಅಷ್ಟು. ವಾಕಿಂಗ್ ಅಂತೂ ಮಾಡಬೇಕು. ಹೌದೌದು, ಅದನ್ನು ಬೆಸ್ಟ್. ಅದು ಏನೂ ಆಗಲ್ಲ ಅದರಿಂದ. ಸೊ ನಮ್ಗೆ ನೆಕ್ಸ್ಟ್ ಜೀವನದಲ್ಲಿ ಲಾಂಗ್ ಟರ್ಮಲ್ಲಿ ನಮ್ಗೆ ಏನಾದರೂ ಎಫೆಕ್ಟ್ ಇದೆಯಾ? ಒಂದೇ ಕಿಡ್ನಿ ಅಂದರೆ ನಾರ್ಮಲಾಗಿ 2 ಕಿಡ್ನಿ ಇದ್ದಾಗ 20 ವರ್ಷ ಮತ್ತು ನಾರ್ಮಲಾಗಿ ಇರ್ತಾರೆ. ಇವಾಗ ನಮ್ಮ ಒಂದೇ ಕಿಡ್ನಿ ಇರೋದು, ಆ ಒಂದು ಕಿಡ್ನಿಯಿಂದ ನಮಗೆ ತೊಂದರೆ ಬರ್ಬೋದಾ? ಅಂದರೆ ಒಂದು 20 ವರ್ಷ 15 ವರ್ಷಕ್ಕೆ ನಮ್ಮ ಕಿಡ್ನಿ ಫೇಲ್ ಆಗೋದು ಆ ಥರ ತೊಂದರೆ ಇದೆ ಸರ್ ನಮಗೇನಾದರೂ? ಇದು ಒಳ್ಳೆ ಕ್ವಶನ್ ಅಪ್ಪ. ಇದು ಆ್ಯಕ್ಚುಲಿ ಇದು ಒಳ್ಳೆ ಕ್ವಶನ್. ಯಾಕಂದರೆ ಇಷ್ಟೊತ್ತು ಕೇಳಿದ್ದು ಇವಾಗ ಡೈಲಿ ರುಟೀನ್ ಆ್ಯಕ್ಟಿವಿಟೀಸ್ಗೆ ಏನು ಅಂತ ಕೊಡಿದೆ. ಬಟ್ ಭಯ ಇದ್ದಿರುತ್ತೆ ಮನುಷ್ಯ ಅಂದಮೇಲೆ, ಒಂದು ಕಿಡ್ನಿ ಅಂದಮೇಲೆ ಭಯ ಇದ್ದೇ ಇರುತ್ತೆ. ಬಟ್ ನಮಗೂ ಗೊತ್ತಾಗುತ್ತದು. ಬಟ್ ಏನಂತಂದರೆ ಸಿಂಗಲ್ ಕಿಡ್ನಿ ಇರೋರಿಗೆ ನೋಡಪ್ಪ, 25ರಿಂದ 30 ವರ್ಷವರೆಗೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಏನೋ ಚಿಕ್ಕ ಮಕ್ಕಳಿಗೆ ಕಿಡ್ನಿ ಹೋಗ್ಬಿಟ್ಟಿದೆ ಅಂತಂದರೆ ಅವಾಗ ಸ್ವಲ್ಪ ಪ್ಯಾನಿಕ್ ಆಗೋ ಇಶ್ಯೂ. ಯಾಕಂದರೆ ಏಜ್ ತುಂಬ ಇರುತ್ತೆ ಇನ್ನೂ ಬದುಕುವಂಥದ್ದು. ಬಟ್ 30-40 ಇಯರ್ಸಲ್ಲಿ ಏನಾದರೂ ಒಂದು ಸಿಂಗಲ್ ಕಿಡ್ನಿ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು 20 ಇಯರ್ಸ್ ಆದಮೇಲೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 30ಯಿಂದ 35 ಇಯರ್ಸ್ವರೆಗೂ ನೀವು ಆರಾಮಾಗಿ ಬೇರೆಯವ್ರ ಥರ ನಾರ್ಮಲ್ ಲೈಫ್ನ ಜೀವನ ಮಾಡ್ಬೋದು. ಇದು ನಿಮಗೆ ಗೊತ್ತಿರಲಿ. ಬಟ್ ಇದರಲ್ಲಿ ನಿಮಗೆ ಮೈನ್ ಸೂಕ್ಷ್ಮವಾಗಿ ನಾನು ಹೇಳೋದೇನು ಅಂತಂದರೆ, ನೀವು ಸಾಲ್ಟ್ ಇಂಟೇಕ್ನ ಕಮ್ಮಿ ಮಾಡಬೇಕು. ಏನಕ್ಕೆ ಅಂದರೆ BP ಬರುತ್ತೆ. ಆಯಿತಾ? ಮತ್ತು ಡೈಲಿ ಆ್ಯಕ್ಟಿವಿಟೀಸ್ನ ನಾನು ಏನು ಹೇಳಿದ್ರೋ ಅದನ್ನು ನೀಟಾಗಿ ಮಾಡಬೇಕು, ಇಲ್ಲ ಶುಗರ್ ಬರುತ್ತೆ. ಆಯಿತಾ? ಮತ್ತು ಈ ಫಿಸಿಕಲ್ ಈ ಎರಡೂ ನೀವೇನಾದರೂ ಫ್ಯೂಚರಲ್ಲಿ ಸಿಂಗಲ್ ಕಿಡ್ನಿ ಇರೋದಕ್ಕೆ ನಿಮಗೆ ಇದನ್ನು ಬರೋವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಅರ್ಥ ಆಯ್ತಾ? ಇದನ್ನು ನೀವು ಕರೆಕ್ಟಾಗಿ ಅವಾಯ್ಡ್ ಮಾಡಬೇಕು. ಮತ್ತು ಮೇಯ್ನ್ ಏನಂದರೆ ಪ್ರೋಟೀನ್ ಇಂಟೇಕ್. ಇವಾಗ ನೀವೇ ಕೇಳಿದ್ರಿ ಜಿಮ್ಗೆ ಹೋಗ್ಬೋದಾ? ಅದು ಇವಾಗ ನೀವು ಹೆಂಗಾಗಿದ್ದೀರಾ, ಜಿಮ್ಗೆ ಹೋಗಬೇಕು, ಎಲ್ಲರೂ ಹೋಗಬೇಕು, ಮತ್ತು ಜಿಮ್ ಟ್ರೈನರ್ ಬಂದು ನಿಮಗೆ ಈ ಪ್ರೋಟೀನ್ಸ್ ತೊಗೊಳ್ಳಿ, ಆ ಪ್ರೋಟೀನ್ಸ್ ತೊಗೊಳ್ಳಿ. ದಯವಿಟ್ಟು ಅವೆಲ್ಲ ಎಕ್ಸೆಸ್ ಪ್ರೋಟೀನ್ಸ್ನ ಯಾರೇ ಜಿಮ್ ಅಡ್ವೈಸ್ ಮಾಡಿದ್ರು ಕೂಡ ಸಿಂಗಲ್ ಕಿಡ್ನಿ ಇರೋರು ದಯವಿಟ್ಟು ತೊಗೋಬೇಡಿ. 2 ಕಿಡ್ನಿ ಇರೋರು ಓಕೆ, ಅಕ್ಸೆಪ್ಟಬಲ್. ಯಾಕಂದರೆ ಅವ್ರು ಕಷ್ಟಪಡ್ತಾರೆ, ಇದು ಮಾಡ್ತಾರೆ, ಅವ್ರು ತೊಗೋಬೋದು. ಬಟ್ ಸಿಂಗಲ್ ಕಿಡ್ನಿ ಇರೋರು ಯಾವುದೇ ನಾರ್ಮಲ್ ನೀವು ಪ್ಯಾಕೆಟ್ ಪ್ರೋಟೀನ್ಸ್ ಆಗಲಿ ಇವೆಲ್ಲ ಯಾವುದೂ ತಿನ್ನೋಂಗಿಲ್ಲ. ನಿಮ್ಮ ಮನೇಲಿ ಏನು ಡೈಲಿ ಸಿಗುತ್ತೋ ಅಂಥ ಪ್ರೋಟೀನ್ಸ್ನ ತೊಗೊಂಡು ಇದು ಮಾಡಿ. ಯಾಕಂದರೆ ಇವಾಗ ಸಿಂಗಲ್ ಕಿಡ್ನಿ ಇದೆ, ನೀವು 2 ಕಿಡ್ನಿ ಕೆಲಸ ಒಂದೇ ಕಿಡ್ನಿ ಮಾಡ್ತಿದೆ ಅಂತಂದಮೇಲೆ ನೀವು ಅದ್ರ ಮೇಲೆ ಮತ್ತೆ ಸ್ಟ್ರೆಸ್ ಹಾಕಿದ್ರೆ ಏನಾಗುತ್ತೆ? ಪ್ರೋಟೀನ್ ಇಂಟೇಕ್ ಅನ್ನೋದೇನಿದೆಯಲ್ಲ ಅದನ್ನು ರೆಗ್ಯುಲರಾಗಿ
ಅರ್ಥಾತ್ ಅದನ್ನು ನೀನು ಇದು 40 ಗ್ರಾಮ್ ತೊಗೊಳೋದನ್ನ ನೀವು 120 ಗ್ರಾಮ್ ತೊಗೊಳೋದು, 250 ಗ್ರಾಮ್ ತೊಗೊಳೋದು, ಈ ಥರ ತೊಗೊಂಡಾಗ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸಿಂಗಲ್ ಕಿಡ್ನಿ. ಅದಕ್ಕೆ ಆಬ್ವಿಯಸ್ಲಿ ಮತ್ತು ಪ್ರೋಟೀನ್ ಲೀಕ್ ಆಗುತ್ತೆ. ಪ್ರೋಟೀನ್ ಲೀಕ್ ಆಯಿತು ಅಂತಂದ್ರೆ ಕಿಡ್ನಿ ಹೋಯ್ತು, ಮತ್ತು ಡಯಾಲಿಸಿಸ್ ಮಾಡ್ತೀರಾ. ಸೊ ಅಷ್ಟೇ ನಾನು ಹೇಳಿದ್ದು. ಸೊ ಮತ್ತು ಇನ್ನೊಂದು ಕ್ವಶನ್ ಏನಂದರೆ, ಸೊ ಗಂಡ ಹೆಂಡತಿ ಸಂಬಂಧ ಮಾಡ್ಬೋದಾ, ಅದಕ್ಕೆ ತೊಂದರೆ ಬರುತ್ತೆ ಇದರಲ್ಲಿ ಮಕ್ಕಳಿಗೆ ಗಂಡ ಹೆಂಡತಿ ಸ್ವಲ್ಪ ಡೆಫಿನೆಟಾಗಿ ಮಾಡ್ಬೋದು. ಇದರಿಂದ ಏನೂ ತೊಂದರೆ ಇಲ್ಲ. ಯಂಗ್ ಪೇಷಂಟ್ಸು ಮಕ್ಕಳು ಕೂಡ ಆಗ್ತಾರೆ. ಇದರಿಂದ ಯಾವುದೇ ಸಮಸ್ಯೆ ಇಲ್ಲ. ಆಯಿತು, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಬಟ್ ಈವನ್ ರೀಸೆಂಟಾಗಿ ತುಂಬ ಜನ ಇದರಿಂದ ನ್ಯೂಲಿ ಮ್ಯಾರಿಡ್ ಕಪಲ್ಸೇ ನನ್ನ ಹತ್ರ ತುಂಬ ಜನ ಬಂದಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಈ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಬಂದು ಪಾಪ ಒಂದು ಕಿಡ್ನಿ ಈ ಜೆನೆಟಿಕ್ ಡಿಸೀಸಿಂದ ಒಂದು ಕಿಡ್ನಿ ಹೋಗೋದಾಗಲಿ, ಸ್ಟೋನ್ಸಿಂದ ಇನ್ಫೆಕ್ಷನ್ದ ಕಿಡ್ನಿ ಹೋಗಿರೋರು ಪಾಪ ಬಂದು ನಮ್ಮ ಹತ್ರ ಕೇಳ್ತಾರೆ. ಬಟ್ ಅದರಿಂದ ನಿಮಗೆ ಸ್ಪರ್ಮ್ ಕೌಂಟ್ ಕಮ್ಮಿ ಆಗೋದಾಗಲಿ, ಮತ್ತು ಇದು ಮಕ್ಕಳು ಆಗದೇ ಇರೋಂಥದ್ದಾಗಲಿ ಏನೂ ಇಲ್ಲ ಸರ್. ನೀವು ಹ್ಯಾಪಿಯಾಗಿ ಇದು ಕಪಲ್ಸು ಜೀವನ ಮಾಡ್ಬೋದು ಒಂದು ಕಿಡ್ನಿಯಿಂದ. ಇದು ಯಾವುದೇ ರೀತಿಯಾದದ್ದು ತೊಂದರೆ ಆಗೋಲ್ಲ ಇದರಿಂದ. ಥ್ಯಾಂಕ್ ಯು ಸರ್, ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗೆಲ್ಲ ಗೊತ್ತಾಯಿತು, ಮನಸ್ಸಲ್ಲಿ ಇರೋದೆಲ್ಲ ಭಯಗಳೆಲ್ಲ ಹೋಗಿದ್ದಾವೆ. ಆದರೆ ನಮ್ಗೆ ನಾವು ಆವಾಗ ಡೌಟ್ ಬರ್ತಾ ಇರ್ತವೆ, ಅವಾಗೆಲ್ಲ ಬಂದು ನಿಮ್ಗೆ ಕೇಳ್ತೀವಿ ಸರ್, ನಮ್ಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಸರ್.